Littering in public places is injurious to the environment. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹಾಲಿಡೇ ಮೇನಿಯಾ. ನೀವು ಕಳೆದ ಬ್ಲಾಗಲ್ಲಿ ನೋಡಿದಾಗೆ ನಾವು ರಿಷಿಕೇಶಲ್ಲಿದ್ದೀವಿ. ರಿಷಿಕೇಶ್ನ ಘಾಟ್ಗಳಲ್ಲಿ ನಿನ್ನೆಯಿಂದನೂ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಇವತ್ತು ಡೇ 2 ಅಟ್ ರಿಷಿಕೇಶ್. ಸೊ ಗುಡ್ ಮಾರ್ನಿಂಗ್ ಫ್ರಾಮ್ ರಿಷಿಕೇಶ್. ಎದುರುಗಡೆ ನೀವು ನೋಡ್ತಾ ಇರೋದೇ ಪದ್ಮಾವತ್ ನಿಕೇತನ್. ಸೊ ನಿನ್ನೆ ರಾತ್ರಿ ಅಲ್ಲಿ ಗಂಗಾ ಆರತಿ ಆಗಿತ್ತು, ಹಾಗೆ ಶತ್ರುಘ್ನ ಘಾಟಲ್ಲಿ ಕೂಡ ಗಂಗಾ ಆರತಿ ಆಗಿತ್ತು. ಹರ ಹರ ಮಹಾದೇವ್. ಗುಡ್ ಮಾರ್ನಿಂಗ್ ಫ್ರಾಮ್ ದ ಬ್ಯಾಂಕ್ಸ್ ಆಫ್ ರಿಷಿಕೇಶ್. ಗಂಗಾ ನದಿ ತೀರದಲ್ಲಿ ಕೂತ್ಕೊಂಡು ಸೂರ್ಯೋದಯನ ನೋಡೋದಕ್ಕೆ ಕಾಯ್ತಾ ಕೂತಿದ್ದೀನಿ. ಇಲ್ಲಿ ನನ್ನ ಹಿಂದೆ ನೀವು ನೋಡ್ತಾ ಇರೋದೇನೆ ಜಾನಕಿ ಜೂಲ. ಲೈಟಿಂಗ್ ಕಾಣಿಸ್ತಾ ಇರೋದೇ ಲಕ್ಷ್ಮಣ್ ಜೂಲ. ದೂರದಲ್ಲಿ ನಿಮಗೆ ಕಾಣಿಸ್ತಾ ಇರೋದೇ ಭೂತನಾಥ್ ಮಂದಿರ್. ಗಂಗಾ ನದಿ ತೀರದಲ್ಲಿ ಒಂದು ಕಪ್ ಕಾಫಿ ಹಿಡ್ಕೊಂಡು ಕೂತ್ಕೊಂಡು ಸುಮ್ಮನೆ ಈ ಒಂದು ಸುಂದರವಾದ ದೃಶ್ಯಾವಳಿನ ನೋಡೋದೇ ಇಸ್ ಪೀಸ್ಫುಲ್. ಬೆಳಗಿನ ಜಾವ 6 ಗಂಟೆ ಸಮಯ. ಈ ಜಾಗ ಎಷ್ಟು ನಿಶಬ್ದವಾಗಿದೆ, ತುಂಬ ಕಮ್ಮಿ ಜನ ಇದ್ದಾರೆ. ಘಾಟ್ ಮೇಲೆ ಹರಿತಾ ಇರೋ ಗಂಗೆನ ನೋಡೋದೇ ಒಂದು ಖುಷಿ. Rishikesh, the holy town, is a magical and spiritual experience. The chants, the floating diyas, the Ganga Aarti, and the beautiful atmosphere, the riverside, adds its own beauty to solitude and peace. It's an experience of peace and devotion. Is the adventure paradise for the rafting lovers. As you sit on the ghats of Ganges, one can feel the tranquility and regenerate oneself. ರಿಷಿಕೇಶಕ್ಕೆ ಬಂದು ಗಂಗಾ ಸ್ನಾನ ಮಾಡ್ತಿದ್ರೆ ಹೇಗೆ? ಸೊ ಮಾನ್ಯ ಈ ಚಳಿನಲ್ಲೂ ಧೈರ್ಯ ಮಾಡಿ ಗಂಗಾ ಸ್ನಾನ ಮಾಡೇ ಬಿಡ್ತೀನಿ ಅಂತ ಕೂತಿದ್ದಾಳೆ. मन पावन हो गंगा में डूबे नहाए, मन रावण जो लहरों में तूने बहाए. हर हर गंगे हर हर गंगे हर हर गंगे गंगे हर हर गंगे हर हर गंगे हर हर गंगे गंगे हर हर गंगे हर हर गंगे हर हर गंगे गंगे हर हर गंगे हर हर गंगे हर हर गंगे गंगे हर हर गंगे हर हर गंगे हर हर गंगे. ಸೊ ಮಾನ್ಯ ಈಗಷ್ಟೇ ಗಂಗಾ ನದಿನಲ್ಲಿ 3 ಸಲ ಡುಬ್ಕಿ ಮಾಡಿ ಬಂದಿದ್ದಾಳೆ ಆಚೆ ಕಡೆಗೆ. ಸೊ ಹೌ ವಾಸ್ ಹರ್ ಎಕ್ಸ್ಪೀರಿಯನ್ಸ್ ಅಂತ ಕೇಳೋಣ. ಶಿ ಈಸ್ ಆ್ಯಕ್ಚುಲಿ ಶಿವರಿಂಗ್. ಚಳಿ ತುಂಬ ಇದೆ, ಗಾಳಿ ಅಂತೂ ಸಖತ್ ಜೋರಾಗಿ ಬೀಸ್ತಾ ಇದೆ. ನಿಮಗೆ ಬಿಸಿಲು ಕಾಣಿಸ್ತಾ ಇರ್ಬೋದು, ಬಟ್ ಚಳಿ ಮಾತ್ರ ಅಷ್ಟೇ ಕೆಟ್ಟದಾಗಿದೆ, ಇಲ್ಲಿ ನಡುಗಿಸ್ತಾ ಇದೆ. ಇಲ್ಲಿ ಸುಮಾರು ಒಂದು 20-30 ಜನ ಮಕ್ಕಳಿದ್ದಾರೆ ಈ ರೀತಿಯಾಗಿ ಹೂವು ಮತ್ತು ದೀಪ ಮಾರುವಂಥವ್ರು. ಸೊ ಇವರೆಲ್ಲರೂ ಇವಾಗ ಹರ್ಷಾಗೆ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ. ನಿನ್ನೆ ಚಾಟ್ಸ್ ಎಲ್ಲ ಆಯಿತು, ಇವಾಗ ಬೆಳಗ್ಗೆ ತಿಂಡಿ, ಪೋಹ, ಚೋಲೆ ಭಟೂರೆ, ಟೀ ಇದೆಲ್ಲನೂ ಇಸ್ಕೊಟ್ಟಿದ್ದಾರೆ. ಎಕ್ಸ್ಪೀರಿಯನ್ಸ್ ಅಂತೂ ಇಂತೂ ಗಂಗಾ ಸ್ನಾನ ಮಾಡಿದೆ. तू क्यों समझ ना पाया, तन मिट्टी है मन माया. भगवा चोला तन पे जो तू ओढ़े, हर चोला तो जाएगा पीछे छोड़े. मन पावन हो गंगा में डूबे नहाए, मन रावण जो लहरों में तूने बहाए. हर हर गंगे हर हर गंगे हर हर
ತುಂಬ ಹೊತ್ತು ಗಂಗಾ ನದಿ ತೀರದಲ್ಲಿ ಆರಾಮಾಗಿ ಕೂತು ನದಿಯ ಒಂದು ಫ್ಲೋನ ಎಂಜಾಯ್ ಮಾಡ್ತಾ ಈ ಒಂದು ಸುಂದರವಾದ ಪೀಸ್ಫುಲ್ ಸ್ಪಿರಿಚುವಲ್ ಎನ್ವಿರಾನ್ಮೆಂಟ್ನಲ್ಲಿ ವಿ ಜಸ್ಟ್ ಸೋಕ್ಡ್ ಇನ್ ಟು ದ ವೈಬ್. ಅಲ್ಲಿ ನೋಡಿ ದೂರದಲ್ಲಿ ಒಂದೇ ಒಂದು ರಾಫ್ಟಿಂಗ್ ಬೋಟ್ ಕಾಣಿಸ್ತಾ ಇದೆ. ಬೆಳಗ್ಗೆನೇ ರಾಫ್ಟಿಂಗ್ ಶುರು ಆಗಿದೆ. ಸೊ ಇವತ್ತು ಜನ ಸ್ವಲ್ಪ ಕಮ್ಮಿ ಇದ್ದಾರೆ. ಬೆಳಗ್ಗೆ ಪ್ರಾಬಬ್ಲಿ ಮಧ್ಯಾಹ್ನ ಒಂದು 11 ಗಂಟೆ 12 ಗಂಟೆ ಆಗ್ತಾ ಇದ್ದಂಗೆ ಜನ ಜಾಸ್ತಿ ಆಗ್ಬೋದು. ಸಾಯಂಕಾಲ ಅಂತೂ ವಿಪರೀತ ರಾಫ್ಟಿಂಗ್ ಬೋಟ್ಸ್ಗಳನ್ನ ನೋಡಿದ್ವಿ ನಾವು. ಬಿಸಿಲಿದ್ದಾಗ ಬಹುಶಃ ಜಾಸ್ತಿ ಜನ ಬರ್ತಾರೆ ಅನ್ಸುತ್ತೆ. ಗಂಗಾ ಸ್ನಾನಕ್ಕೆ ಮಾನ್ಯ ಹೋಗ್ತಾ ಇದ್ದಾಳೆ. ಸೊ ನಾವು 3 ಜನ ಏನು ಬಂದಿದ್ದೀವಿ, ಇವಳೊಬ್ಳೆ ಇವತ್ತು ಗಂಗಾ ಸ್ನಾನ ಮಾಡ್ತಾ ಇರೋದು. तेरा कर्म ही है जो संग तेरे ही जाए, मन पावन हो गंगा में डूबे नहाए, मन रावण जो लहरों में तूने बहाए. हर हर गंगे ಬೇಗ ಮಾನ್ಯಂಗೆ ಗಂಗಾ ನದಿನಲ್ಲಿ ಸ್ನಾನ ಮಾಡಿ ತುಂಬಾ ಇಷ್ಟ ಆಗ್ಬಿಡ್ತು. ಮತ್ತೆ ಮತ್ತೆ ಹೋಗ್ತಾ ಇದ್ದಾಳೆ. ನೀರಿನ ರಭಸನೂ ತುಂಬಾ ಜೋರಾಗಿತ್ತು. ಹಾಗೇನೆ ಸಖತ್ ಗಾಳಿ ಇತ್ತು. ಆಗ್ಲೇ ಹೇಳ್ದಂಗೆ ಬೆಳಗಿನ ಟೆಂಪರೇಚರು ಡ್ರಾಪ್ ಆಗಿತ್ತು. Visiting this holy place of Lord Shiva has been a profoundly serene experience. The divine ambience resonating with spiritual energy created an atmosphere of peace and divinity. Truly, a pilgrimage to this holy site has been a soul-stirring journey, leaving a lasting imprint of reverence and peace. Har Har Mahadev. मन पावन हो गंगा में डूबे नहाए, मन रावण जो लहरों में तूने बहाए. हर हर गंगे हर हर गंगे हर हर गंगे गंगे हर हर गंगे हर हर गंगे हर हर गंगे गंगे हर हर गंगे हर हर गंगे हर हर गंगे ಸುಮಾರು ದೀಪಗಳನ್ನು ಇಲ್ಲಿ ತೇಲ್ಬಿಡಲಾಗಿತ್ತು. ನೋಡೋದಕ್ಕೆ ಕಣ್ಣಿಗೆ ಒಂದು ಹಬ್ಬದ ರೀತಿಯಲ್ಲಿತ್ತು. ಗಂಗಾ ಪೂಜೆನ ನಾವು ಕೂಡ ಮಾಡಿ ಇವತ್ತಿನ ಈ ಒಂದು ಋಷಿಕೇಶದ ನಮ್ಮ ಒಂದು ಪಯಣಕ್ಕೆ ನಾವು ನಾಂದಿಯನ್ನು ಹಾಡಿದ್ವಿ. ಇಷ್ಟು ವರ್ಷ ನಾವು ಬಹಳಷ್ಟು ದೇವಸ್ಥಾನಗಳಿಗೆ ಹೋಗಿದ್ದೀವಿ, ಬಹಳಷ್ಟು ಜಾಗಗಳಿಗೆ ಹೋಗಿದ್ದೀವಿ. ಆದರೆ ರಿಷಿಕೇಶ್ ಇಟ್ ವಾಸ್ ಸಮಥಿಂಗ್ ವಿಚ್ ಟ್ರೂಲಿ ಟಚ್ಡ್ ಅವರ್ ಹಾರ್ಟ್. ಜೈ ಮಾ ಗಂಗೆ ಹರ ಹರ ಗಂಗೆ, ಜೈ ಮಾ ಗಂಗೆ ಹರ ಹರ ಗಂಗೆ, ಓಲೋ ಶಂಕರ್ ಭಗವಾನ್ ಕಿ ಜೈ. ಇದಿಷ್ಟು ನಮ್ಮ ರಿಷಿಕೇಶ್ನ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂಡ್ ಸ್ಟೋರಿ ಆಗಿತ್ತು. ಸೊ ಈ ಜಾಗದಿಂದ ನಾವು ಹೊರಡ್ತಾ ಇದ್ದೀವಿ ಮುಂದಿನ ಜಾಗದ ಕಡೆಗೆ ನಮ್ಮ ಪಯಣ. Finally checking out from Yogi Ketan, we got the pure Ganga Jal, and ಈಗ heading next towards the Samad Ganges.